ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಇದು ಅಂತರಂಗ ಸುದ್ದಿಯ ಸಂಬಂಧಿಸಿದ ವಚನ. ಮನೆಯೊಳಗೆ ಮನೆ ಒಡೆಯ ಇಲ್ಲ ಅಂತಂದರೆ ಹೆಂಗಿರ್ತದ ಅಂತ ಇಲ್ಲಿ ಹೇಳ್ತಾರೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಎಂಬ ಒಂದು ಪ್ರಶ್ನೆ. ಮನೆಯೊಳಗೆ ಮನೆಯ ಮಾಲೀಕ, ಮನೆ ಒಡೆಯ, ಮನೆಯವರು ಇಲ್ಲ ಅಂತಂದ್ರೆ ಹೆಂಗಿರ್ತದ ಅಂದ್ರೆ, ಮನೆಯ ತುಂಬೆಲ್ಲ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ಅಂದರೆ ಕಸ ಕಡ್ಡಿ ಜೇಡರ ಬಲೆ ಇತ್ಯಾದಿಗಳು ತುಂಬ್ಕೊಂಡ್ಬಿಡ್ತಾವೆ, ಧೂಳು ತುಂಬ್ಕೋತದ. ಹೀಗಾಗಿ ಮನೆಯೊಳಗೆ ಮನೆ ರಜೆ ತುಂಬಿ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಅಂದ್ರೆ ಹುಲ್ಲು ಹುಟ್ಕೋತದ ಹೊಸ್ಲಿ ಮುಂದೆ, ಮನೆ ಮುಂದೆ ಸುತ್ತಮುತ್ತ ಹುಲ್ಲ ಹುಡ್ತದ. ಅವಾಗ ಮನೆಯೊಳಗಿದ್ರೆ ಕಸ ಎಲ್ಲ ತೆಗೆದಾಕ್ತೀವಿ, ಹುಟ್ಟಿರೋ ಹುಲ್ಲನ್ನು ಕಿತ್ತು ಹಾಕ್ತೀವಿ, ಮನೆ ಕಸ ಹೊಡಿತೀವಿ, ತೊಳಿತೀವಿ, ರಂಗೋಲಿ ಹಾಕ್ತಾರೆ, ಹೀಗೆಲ್ಲ ಇರ್ತದೆ. ಅದೇ ಮನೆಯೊಳಗೆ ಮನೆ ಒಡೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಹೊಲಸು ಜೇಡರ ಬಲೆ ಕಸ ಹುಲ್ಲು ಎಲ್ಲ ಹುಡ್ಕೊಂಡ್ಬಿಡ್ತದೆ. ಹಂಗೆ ನಮ್ಮ ಮನೆಯೊಳಗೆ ಅಂದರೆ ನಮ್ಮ ಮನೆ ದೇಹದ ಒಳಗೆ ಆ ದೇವರೆಂಬ ಒಡೆ ಇದ್ದಾನೋ ಇಲ್ಲವೋ, ಅಂದರೆ ಮನೆಯೊಳಗೆ ಮನೆಯೊಡೆಯೇ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ, ತನು ಅಂದರೆ ದೇಹ, ಹುಸಿ ಅಂದರೆ ಕಪಟ ಮೋಸ ವಂಚನೆ ಮನಸ್ಸಿನೊಳಗೆ ತುಂಬಿಡ್ತದೆ. ಮನದೊಳಗೆ ವಿಷಯ ತುಂಬಿ ಅಂದ್ರೆ ಮೋಹ ಆಸೆ ವಿಕಾರಗಳಿರ್ತಾವೆ, ಇವೆಲ್ಲ ನಮ್ಮ ಮನಸ್ಸಿನೊಳಗೆ ತುಂಬ್ಕೋತಾವೆ. ಇವಿಷ್ಟೆಲ್ಲ ತುಂಬ್ಕೊಂಡಿದ್ದಾವೆ ಅಂತಂದ್ರೆ ನಮ್ಮ ದೇಹದೊಳಗೆ ನಮ್ಮ ಮನಸ್ಸಿನೊಳಗೆ, ಅದಕ್ಕೆ ಮನೆಯೊಳಗೆ ಮನೆಯೊಡೆ ನಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂತಂದ್ರೆ ನಮ್ಮ ದೇಹದೊಳಗೆ ಈ ಅರಿವು ಎಂಬ ಈ ಮನೆಯೊಡೆಯ ಅಂತಂದ್ರೆ ನಮ್ಮೊಳಗಿನ ಅರಿವು ಎಂಬ ಅರ್ಥ ಹೇಳ್ಕೊಡ್ತದೆ. ಇಲ್ಲಿ ಅರಿವು ನಮ್ಮ ದೇಹದೊಳಗೆ ನಮ್ಮ ಎಚ್ಚರಿಕೆಯಲ್ಲಿದ್ದರೆ ಇವೆಲ್ಲ ತುಂಬಕ್ಕೆ ಬಿಡಲ್ಲ. ಮನಸ್ಸಿನಾಗ ಇರೋದಂಥದ ಸುಳ್ಳು, ಹುಸಿ, ಅಸೂಯೆ, ಇನ್ನೊಬ್ಬರು ಅಸೂಯೆ ಪಡೆದು, ಅಹಂಕಾರ ಎಂಬ ಕಸಗಳು ತುಂಬ್ಕೋತಾವೆ. ಇದು ಈ ವಚನದ ಸಾರಾಂಶ. ಅದಕ್ಕೆ ಮನೆಯೊಳಗೆ ಮನೆಯೊಡೆಯ ಇರಬೇಕು ಅಂದ್ರೆ ಅರಿವು ಎಂಬ ಮನೆಯೊಡೆಯ ಇರಬೇಕು. ನಾವು ಎಚ್ಚರ ಇರಬೇಕು, ಆ ಅರಿವು ಎಂಬುದನ್ನು ಎಚ್ಚರಗೊಳಿಸ್ಬೇಕು. ಆವಾಗ ಮಾತ್ರ ನಾವು ಮನೆಯೊಡೆಯನ ಜೊತೆ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ಕಸ ಕಡ್ಡಿ ಹುಳ ಜಂತುಗಳ ಜೊತೆ ಜೀವನ ಸಾಗಿಸ್ಬೇಕಾಗತ್ತೆ.